ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರು ಹೋದ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದ್ರೂ ಜನರ ಮನವನ್ನು ಒಲಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನ್ ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂತ ಪೊಳ್ಳು ಭರವಸೆಗಳನ್ನು ಕೂಡಿರುವಂತ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂತ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ನಾನು ಈಗ ಹೇಳ್ತಾ ಇಲ್ಲ, ನಾನು ಚುನಾವಣೆ ಆದ್ಮೇಲೆ ಮತ್ತೆ ನೀವು ಸೇರೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು, ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೇನೆ, ನಾವು ನಮ್ಮೆಲ್ಲ ಮುಖಂಡರು ಎಲ್ಲ ಕಡೆ ಸಹ ಯಾರೊಬ್ರು ಒಂದು ಶಬ್ದ ಈ ಬಗ್ಗೆ ಮಾತನಾಡದೇನೆ ಮೋದಿ ಮೋದಿ ಅನ್ನುವಂತ ಒಂದು ವಾತಾವರಣ ಎಲ್ಲ ಕಡೆ ಇರೋದ್ರಿಂದ 100ಕ್ಕೆ 100 28ಕ್ಕೆ 28 ಲೋಕಸಭಾ ನಾವು ಕ್ಷೇತ್ರ ಗೆಲ್ತೇವೆ. ಕಾಂಗ್ರೆಸ್ನವ್ರಿಗೂ ನಾನು ಸವಾಲ್ ಹಾಕ್ತೇನೆ, ದಯಮಾಡಿ ನೀವು ಲೋಕಸಭೆ ಗೆಲ್ಲುವಂತ ಒಂದು 5 ಹೆಸರುಗಳನ್ನು ಹೇಳಿ, ಯಾವ್ಯಾವ ಕ್ಷೇತ್ರ ಅಂತ ಒಂದು 5 ಹೆಸರು ಹೇಳಿ ನೀವು ನೋಡಿ. ಅದರಿಂದ ಈ ರಾಜಕೀಯ ದೊಂಬರಾಟದಿಂದ ಜನರ ಮೇಲೆ ಏನು ಪರಿಣಾಮ ಆಗೋದಿಲ್ಲ. ನಿಮಗೆ ಗೊತ್ತಿರಲಿ, ಹೋದ್ ಸರಿ ಲೋಕಸಭೆಯಲ್ಲಿ ಇವ್ರು ಗೆದ್ದಿರೋದೇ 52. ಈ ಸಾರಿ ನಾನು ಹೇಳ್ತೇನೆ, ನೀವು ಆ ಸಂಖ್ಯೆನೂ ದಾಟಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಗಾಳಿ, ನರೇಂದ್ರ ಮೋದಿಯವರು ಗಾಳಿ ಬೀಸ್ತಾ ಇರೋದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಂತೂ 1 ಸೀಟು ಗೆಲ್ಲೋದಿಲ್ಲ. ದೇಶದಲ್ಲಿ 50 ಸೀಟ್ ಗೆದ್ದರೆ ಅತಿ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ. ಚುನಾವಣೆ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಾ. ಯಾಕೆಂದ್ರೆ ನಾವು ಏನೋ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಜನರ ಏನೋ ತಪ್ಪು ಗ್ರಹಿಕೆ ಮಾಡೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ. ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ವಾಸ್ತವಿಕ ತಿಳ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೇನೆ. ಇವತ್ತು ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ. ನಿರಂತರವಾಗಿ ನಾವು ನಮ್ಮ ಮುಖಂಡರುಗಳೆಲ್ಲ ಪ್ರವಾಸ ಮಾಡ್ತಾ ಇದ್ದೇವೆ. ನಿರೀಕ್ಷೆ ಮೀರಿ ಜನ ಎಲ್ಲ ಕಡೆ ಸೇರ್ತಾ ಇದ್ದಾರೆ. ಜನ ಬೆಂಬಲ ಇವತ್ತು ನಮ್ಗೆ ವ್ಯಕ್ತ ಆಗ್ತಾ ಇದೆ. ಇದೆಲ್ಲವೂ ಸಹ ಬರುವಂತ ದಿವಸಗಳಲ್ಲಿ ಲೋಕಸಭೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನುವಂತ ನಮ್ಮ ಅಪೇಕ್ಷೆ ಏನಿದೆ ಅದನ್ನ ಜನ ಪೂರೈಸ್ತಾರೆ, ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನಲ್ಲ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಮಿತ್ ಶಾ ಅವರು ನಾಡಿದ್ದು ಬಂದಾಗ ಅದನ್ನೆಲ್ಲ ವಿವರವಾಗಿ ಹೇಳೋರಿದ್ದಾರೆ. ಈಗಾಗಲೇ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ದಾಖಲೆಗಳನ್ನ, ವಿವರಗಳನ್ನ ಕೊಟ್ಟಾಗಿದೆ. ಇಷ್ಟಾದರೂ ಸಹ ಹೇಳಿದ್ದನ್ನೇ ಹೇಳುವಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ. ವಾಸ್ತವಿಕ ಸತ್ಯ ಸಂಗತಿ, ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಸರಿಯಾದಂತಹ ಸಮಪಾಲನ್ನು ಕೊಡಬೇಕಾಗಿದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋದನ್ನು ತಾವು ಕೇಳಿದ್ದೀರಾ. ಅದರಿಂದ ಈ ರಾಜಕೀಯ ದೊಂಬರಾಟ, ಸುಳ್ಳು ಪ್ರಚಾರ ಇದಕ್ಕೇನು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳೋದು ಇಚ್ಛೆ ಪಡುತ್ತೆ. ಧನ್ಯವಾದಗಳು ಸರ್, ನಮಸ್ಕಾರ. I have toured almost all the Lok Sabha constituencies. Response was very good. According to me, we are going to win almost all 28 Lok Sabha constituencies. Wherever we go, everywhere, only one slogan, Modi, Modi, Modi. Whereas in Karnataka, our leaders, I am asking only one question to our Congress friends. Who is your future Prime Minister candidate? Tell us once. You don't have any name at all. This is the actual fact. That's why I am telling you, when all our leaders toured the entire state, according to me, we are going to cross more than 400 seats in Lok Sabha. In Karnataka, almost all 28 Lok Sabha constituency, we are going to win. Thank you. Dhanyavad. Namaskar. I told you already.
So in English, it is possible. Congress not all taking seriously about all these things, and she must get. Her mother told everything to the people, and very unfortunate incident took place. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.